ಎಲ್ರಿಗೂ ನಮಸ್ಕಾರ. ಶೈತ್ರಿವ ಚಾನಲ್ಗೆ ಸ್ವಾಗತ. ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ವೆಜ್ ಪಲಾವ್ ಮಾಡ್ತಾ ಇದ್ದೀನಿ. ಏನೆಲ್ಲ ಸಾಮಗ್ರಿಗೆ ಬೇಕು, ಏನೆಲ್ಲ ಹಾಕಿದೆ ನಾನು ಅಂತ ನೋಡೋಣ ಬನ್ನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಹೊಸ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ. ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಮೆಣಸುಕಾಳು ಮತ್ತು ಶುಂಠಿ, ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಮತ್ತು ಹಸಿ ಕೊಬ್ಬರಿ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಒಂದು ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಉಪ್ಪು, ಜೀರಿಗೆನೂ ಹಾಕಬೇಕು ಮಿಕ್ಸ್ ಮಾಡಿ ಅನ್ಸುತ್ತೆ, ಅದು ಕ್ಲಿಪ್ ತೊಗೊಂಡಿಲ್ಲ. ಅದನ್ನು ಕೂಡ ಮಿಕ್ಸಿ ಮಾಡಿ ಇಟ್ಕೋಬೇಕು. ಮತ್ತು ಇಲ್ಲೊಂದು ನಾನು ಮಡಿಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಒಂದು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಗಜ್ಜರಿ ಮತ್ತು ಏನು ವೆಜಿಟೇಬಲ್ಸ್ ನಿಮಗೆ ಇಷ್ಟ ಆಗುತ್ತೋ ಎಲ್ಲನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬೀನ್ಸು, ಗಜ್ಜರಿ ಮತ್ತು ಗಜ್ಜರಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಒಂದು ಟೊಮಾಟೊ ಇದನ್ನು ಕೂಡ ಹಾಕ್ಕೊತೀನಿ. ಸ್ವಲ್ಪ ಇದು ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಲ್ಲ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು, ಎಲ್ಲೂ ಸ್ಕಿಪ್ ಮಾಡದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಟೊಮಾಟೊ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಇವಾಗ ಸ್ವಲ್ಪ ಅದನ್ನು ಬೇಯಲಿಕ್ಕೆ ಬಾಯಿ ಮುಚ್ಚಿ ಇಡಬೇಕು. ಅದಾದ ಒಂದು 5 ನಿಮಿಷಕ್ಕೆ ಮತ್ತು ಅಕ್ಕಿ ಏನು ನೆನೆಕಿಟ್ಟಿದ್ದೆ ನಾನು ಆಲ್ರೆಡಿ, ಅದನ್ನು ಕೂಡ ಹಾಕ್ಕೋಬೇಕು. ಮತ್ತು ಇದು ಆಲ್ರೆಡಿ ಆವಾಗಲೇ ಮಸಾಲೆ ಏನು ಮಾಡ್ಕೊಂಡಿದ್ವಲ್ವ, ಈ ಕೊಬ್ಬರಿ ಮಸಾಲೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ನೆಕ್ಸ್ಟು ನಾನು ಬಾಯಿ ಮುಚ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಇದೆಲ್ಲ ಸರಿಯಾಗಿ ಬೆಂದ್ಕೊಳ್ಳಿ ಅಂತ. ಅದಾದಮೇಲೆ ಇವಾಗ ನೋಡಿ ತಾನೇ ನೀರು ಬಿಟ್ಟಿದೆ, ಈ ಥರ ಬಂತು. ಅದಾದಮೇಲೆ ಇವಾಗ ಅಕ್ಕಿಯನ್ನು ನೆನೆಗೆ ಹಾಕಿದ್ದೆ. 1 ಕಪ್ ಆಗೋಷ್ಟು ಅಕ್ಕಿ ಹಾಕಿದ್ದೆ. 1 ಕಪ್ ಅಕ್ಕಿಗೆ ಒಂದು 2 ಗ್ಲಾಸು ನೀರು ಹಾಕಬೇಕು. ಇದು ಈ ಥರ ಈಗ ಕುಕ್ಕರಲ್ಲಾದರೆ 2 ಗ್ಲಾಸ್ ಹಾಕಬೇಕು. ಇದು ಇವಾಗ ಮಡಿಕೆಯಲ್ಲೇ ಮಾಡ್ತಾ ಇದ್ದಾನಲ್ವ, ಸ್ವಲ್ಪ ಜಾಸ್ತಿ ಹಾಕಬೇಕು. ಅಂದರೆ 2.5 ಗ್ಲಾಸ್ ನೀರು ಹಾಕಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಕುದಿಲಿಕ್ಕೆ ಬಿಟ್ಟು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಾಯಿ ಮುಚ್ಚಿ ಚೆನ್ನಾಗಿ ಕಲಿಸ್ಬೇಕು. ಎಲ್ಲರೂ ಏನು ರುಚಿಗೆ ಉಪ್ಪು ಅದೆಲ್ಲ ನೋಡ್ತಾರೆ, ಬಟ್ ನಾನಿಲ್ಲಿ ನೋಡಲ್ಲ, ಕರೆಕ್ಟ್ ಹಾಕ್ಬಿಡ್ತೀನಿ. ಇದು ಬಾಯಿ ಮುಚ್ಚಿದಾದ್ಮೇಲೆ ಈ ಥರ ಅನ್ನ ರೆಡಿ, ಇದು ಪಲಾವ್ ರೆಡಿ ಆಯಿತು. ವೆಜ್ ಪಲಾವ್ ರೆಡಿ ಆದಮೇಲೆ ಇವಾಗ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.